ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 30 ಬಗ್ಗೆ ಚರ್ಚೆ ಮಾಡಿದ್ವಿ. ಯಾವುದ್ರ ಬಗ್ಗೆ? ಆರ್ಟಿಕಲ್ 30 ಅಂದ್ರೆ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಆರ್ಟಿಕಲ್ 31 ಬಗ್ಗೆ ಡಿಸ್ಕಷನ್ ಮಾಡೋದಿದೆ. ಏನ್ ಸರ ಆರ್ಟಿಕಲ್ 31 ರದ್ದಾಗೈತಿ ಅಂತೇಳಿ ಹೇಳ್ತೀರಿ, ಮತ್ತೆ ಡಿಸ್ಕಷನ್ ಮಾಡಬೇಕು ಅಂತಿರಲ್ಲ, ಏನಿದು ಕತೆ ಅಂತ ಕೇಳಿದ್ರೆ, ಹೌದು, ಆರ್ಟಿಕಲ್ 31 ಸಂವಿಧಾನದ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿ ಕಾಯ್ದೆ 44ರ ಪ್ರಕಾರ ಅದನ್ನ ರದ್ದು ಮಾಡಲಾಗಿದೆ. ಆದ್ರೂ ಆರ್ಟಿಕಲ್ 31ಕ್ಕೆ ಆರ್ಟಿಕಲ್ 31 ರದ್ದು ಮಾಡೋದಕ್ಕಿಂತ ಮುಂಚೆ ಆರ್ಟಿಕಲ್ 31ಕ್ಕೆ ಎ ಮತ್ತು ಬಿ ಅಂತಕ್ಕಂಥ ಸೆಕ್ಷನ್ ಗಳನ್ನ ಆ್ಯಡ್ ಮಾಡಿದ್ರು. ಆ ನಂತರ 1971 25ನೇ ತಿದ್ದುಪಡಿ ಪ್ರಕಾರ ಸಿ ಅಂತಕ್ಕಂಥ ಕಲಮನ್ನು ಆ್ಯಡ್ ಮಾಡಿದ್ರು. ಆ ನಂತರ 1978ರಲ್ಲಿ 44ನೇ ತಿದ್ದುಪಡಿಯನ್ನ ತಗೊಂಡ್ಬಂದು ಏನ್ ಮಾಡಿದ್ರು ಅಂದ್ರೆ ಆರ್ಟಿಕಲ್ 31 ರದ್ದುಗೊಳಿಸಿದ್ರು. ಆದ್ರೆ ಆರ್ಟಿಕಲ್ 31 ಎ ಬಿ ಸಿ ಅವು ಹಂಗೇನೆ ಇದಾವೆ. ಅದ್ರ ಪ್ರಸ್ತುತತೆ ಇನ್ನೂ ಹಂಗೇನೆ ಇದೆ. ಹೌದಾ? ಅದು ಏನಂತೇಳಿ ನೋಡೋದಾದ್ರೆ 1 by 1 ಅನ್ನ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡಬೇಕು. ಹೌದಾ? ಏನ್ ಆರ್ಟಿಕಲ್ 31 ಫಸ್ಟ್ ಬಗ್ಗೆ ಏನ್ ಹೇಳ್ತಿತ್ತು ಅಂತಂದ್ರೆ, ಸರ್ಕಾರ ಭೂಮಿಗಳನ್ನ ಅಕ್ವೈರ್ ಮಾಡ್ಕೋಬೇಕು, ಪಡ್ಕೋಬೇಕು. ಯಾವುದ್ರ ಸಲುವಾಗಿ? ಫಾರ್ ದಿ ಪರ್ಪಸ್ ಆಫ್ ಪಬ್ಲಿಕ್ ವೆಲ್ಫೇರ್, ಸಾರ್ವಜನಿಕ ಹಿತಾಸಕ್ತಿಗೆ ಸಲುವಾಗಿ, ಸಾರ್ವಜನಿಕರ ಉಪಯೋಗಕ್ಕಾಗಿ ಭೂಮಿಯನ್ನ ಒತ್ತುವರಿ ಮಾಡ್ಕೋಬೇಕಾಗಿತ್ತು ಅಥವಾ ಕಸ್ಕೋಬೇಕಾಗಿತ್ತು, ಕಿತ್ಕೋಬೇಕಾಗಿತ್ತು. ಯಾವುದರ ಸಲುವಾಗಿ? ಸಾರ್ವಜನಿಕರ ಸಲುವಾಗಿನೇ. ಹೌದಾ? ಅವಾಗ ಈ ಆರ್ಟಿಕಲ್ 31 ಏನ್ ಹೇಳ್ತಿತ್ತು ಅಂತಂದ್ರೆ, ನೀವು ಕಂಪೆನ್ಸೇಷನ್ ಕೊಡಬೇಕು ಅಂತ, ಪರಿಹಾರ ಕೊಡಬೇಕು ಅಂತ ಹೇಳ್ತಿತ್ತು. ಅಂದ್ರ 1947 ಭಾರತ ದೇಶ ಸ್ವತಂತ್ರ ಆಯ್ತು. 1950ಕ್ಕೆ ಸಂವಿಧಾನ ಜಾರಿಗೆ ಬಂತು. ಹೌದಾ? ಆವಾಗನೇ ಬಡತನ ಭಾರತದಲ್ಲಿ ತಾಂಡವ ಆಡ್ತಿತ್ತು. ಭಾರತ ಬಡತನದ ದೇಶ, ಬಡತನವಾಗಿತ್ತು. ಅವಾಗಿನ ಬಡತನದಲ್ಲಿನೇ ಇತ್ತು. ಈಗ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಕೆಲವೊಂದಿಷ್ಟು ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಸಂಬಂಧಿಸಿದಂತೆ ಯೋಜನೆಗಳನ್ನ ಜಾರಿಗೆ ತಗೊಂಡ್ಬರ್ಬೇಕಾಗಿತ್ತು. ಅವಾಗ ಅವರಿಗೆ ಏನ್ ಬೇಕಾಗಿತ್ತು ಅಂತಂದ್ರೆ, ಭೂಮಿಗಳು ಬೇಕಾಗಿದ್ದು. ಭೂಮಿ ಎಲ್ಲ ಯಾರ ಕಡೆ ಇದ್ದು? ಜಮೀನ್ದಾರ್ ಕಡೆ ಇದ್ದು. ಹೌದಾ? ಅತ್ಯಂತ ಹೆಚ್ಚು ಭೂಮಿಗಳು ಜಮೀನ್ದಾರ್ ಕಡೆ ಇದ್ದು. ಈಗ ಜಮೀನ್ದಾರರು ಭೂಮಿ ಕೊಡಬೇಕು ಅಂತಂದ್ರೆ ನೀವು ಅವರಿಗೆ ಪರಿಹಾರವನ್ನ ಕೊಡಬೇಕು. ಅಂದ್ರೆ ಭೂಮಿ ರೇಟು, ಮಾರ್ಕೆಟ್ ರೇಟ್ ಏನೈತೋ ಅಷ್ಟಕ್ಕ ಸರ್ಕಾರ ಕೊಂಡು ತಗೋಬೇಕು. ಕೊಂಡು ತಗೊಂಡಾದ ನಂತರ ಸಾರ್ವಜನಿಕರಿಗೆ ಉಪಯೋಗವಾಗ್ತಕ್ಕಂಥ ಯೋಜನೆಗಳನ್ನ ಆ ಭೂಮಿಯಲ್ಲಿ ಜಾರಿಗೆ ತಗೊಂಡ್ಬರ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಅಧಿಕಾರ ಇತ್ತು. ಅದು ಆರ್ಟಿಕಲ್ 31 ಹಂಗೆ ಹೇಳ್ತಿತ್ತು. ಇಫ್ ಯು ವಾಂಟ್ ಟು ಅಕ್ವೈರ್ ದಿ ಪ್ರೈವೇಟ್ ಪ್ರಾಪರ್ಟಿ, ಯು ಶುಡ್ ಅಂತ ಬರೀತಾರ ಅವ್ರು. ಏನ್ ಕೊಡಬೇಕು? ಪರಿಹಾರ, ಕಂಪೆನ್ಸೇಷನ್. ಯು ಶುಡ್ ಪ್ರೊವೈಡ್ ಕಂಪೆನ್ಸೇಷನ್ ಫಾರ್ ದಟ್ ಅಮೌಂಟ್, ಫಾರ್ ದಟ್ ಪ್ರಾಪರ್ಟಿ ಅಂತ ಕಾಂಪೆನ್ಸೇಷನ್ ಅನ್ನ ಕೊಡಬೇಕಾಗಿತ್ತು. ಕಾಂಪೆನ್ಸೇಷನ್ ಮೀನ್ಸ್ ಪರಿಹಾರ. ಅವಾಗ ಏನಾಯ್ತು? ಸರ್ಕಾರದ ಹತ್ರ ದುಡ್ಡನೇ ಇಲ್ಲ, ಕೊಡ್ಬೇಕಿಲ್ಲಿಂದ. ಆಮೇಲೆ ಈ ಸಾರ್ವಜನಿಕ ಉಪಯೋಗಕ್ಕೆ ಬರ್ತಕ್ಕಂಥ ಯೋಜನೆಗಳನ್ನು ತಡೆಯುವ ಹಾಗಿಲ್ಲ. ಅದಕ್ಕೆ ಸರ್ಕಾರ ಏನ್ ಮಾಡ್ತು ಅಂತಂದ್ರ, ಆರ್ಟಿಕಲ್ 31ಕ್ಕೆ ಆರ್ಟಿಕಲ್ 31 ಎ ಅಂತಕ್ಕಂಥದ್ದನ್ನ 1951 ಮೊದಲನೇ ಸಂವಿಧಾನದ ಮೂಲಕ ಸೇರ್ಪಡೆ ಮಾಡಿದ್ರು. ಆರ್ಟಿಕಲ್ 31ಕ್ಕೆ ಎ ಅಂತಕ್ಕಂಥದ್ದನ್ನ ಮತ್ತು ಬಿ ಅಂತಕ್ಕಂಥದ್ದನ್ನ, ಜೊತೆಗೆ ಸಂವಿಧಾನಕ್ಕೆ ಇರ್ತಕ್ಕಂಥ 8 ಅನುಸೂಚಿಗಳು ಮೊದಲಿದ್ದು. ಒರಿಜಿನಲ್ ಸಂವಿಧಾನದೊಳಗೆ 8 ಅನುಸೂಚಿಗಳಿದ್ದು. ಅದಕ್ಕೆ ಒಂದನ್ನ ಸೇರ್ಪಡೆ ಮಾಡಿ 9 ಆಯ್ತು. 9ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಯಾವುದು? 1ನೇ ತಿದ್ದುಪಡಿ ಮೂಲಕ, 1ನೇ ಸಂವಿಧಾನದ ತಿದ್ದುಪಡಿ ಮೂಲಕ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನಂಬರ್ 1. ಏನ್ ಮಾಡಿದ್ರು? 31 ಎ, 31 ಬಿ ಮತ್ತು ಅನುಸೂಚಿ 9ನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಅಲ್ಲ ಸರ, ಸಂವಿಧಾನಕ್ಕೆ ಯಾಕೆ ಸೇರ್ಪಡೆ ಮಾಡಿದ್ರು? ಇಲ್ಲ ಸರ, ಮತ್ತೆ ನಮಗೆ ಹೆಂಗಾದ್ರು ಸ್ವತಂತ್ರ ಸಿಕ್ಕಿತ್ತು, ಬಿಟ್ಟರೆ ನಡೀತಿತ್ತಲ್ಲ ಅಂತ ಕೇಳಿದ್ರೆ, ಈ ಸಾರ್ವಜನಿಕ ಹಿತಾಸಕ್ತಿ ಯೋಜನೆಗಳನ್ನ ತರೋದೇ ಬಿಟ್ಟರೆ ನಡೀತಿತ್ತಲ್ಲ ಅಂತ ಕೇಳಿದ್ರೆ, ಅದಕ್ಕೊಂದು ಹಿಸ್ಟ್ರಿ ಐತಿ. ಭಾರತಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಸ್ವತಂತ್ರದ ನಾಯಕರು ಯಾರ್ಯಾರಿದ್ರು, ಮುನ್ಸೂಚಿ ನಾಯಕರು ಯಾರ್ಯಾರಿದ್ರು, ಅವರು ಭಾರತದ ಎಲ್ಲ ಜನಾಂಗಗಳನ್ನ ಅದಕ್ಕೆ ಸೇರ್ಪಡೆ ಮಾಡ್ಕೊಳಕ ಹವಣಿಸ್ತಿದ್ರು. ನೀವು ಬರೀ ಸ್ವತಂತ್ರ ಹೋರಾಟ ಮಾಡೋಣ ಅಂತೇಳಿ ಭಾರತದ ಎಲ್ಲ ವರ್ಗಗಳ, ಎಲ್ಲ ಸ್ತರಗಳ ಜನಗಳನ್ನ ಸ್ವತಂತ್ರ ಹೋರಾಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾಗಿತ್ತು. ಅವಾಗ ಬಡವರು, ಹಿಂದುಳಿದವರಿಗೂ ಕೂಡ ಆಶ್ವಾಸನೆ ಕೊಟ್ಟರು. ನೀವು ನಮಗೆ ಸಂವಿಧಾನ ಹೋರಾಟಕ್ಕೆ ಬಂದ್ರಿ ಅಂತಂದ್ರೆ ನಾವು ನಿಮಗೆ ಏನು ಕೊಡೋರಿದ್ದೀವಿ ಅಂತೇಳಿ.
ಏನ್ ಕೊಡೋರಿದೀವಿ ಅಂತಂದ್ರೆ ಜಮೀನ್ದಾರರ ವಶದಲ್ಲಿರ್ತಕ್ಕಂಥ ಭೂಮಿಗಳನ್ನ ನಿಮಗ್ ಹಂಚ್ತೀವಿ, ಅಂದ್ರೆ ನಿಮಗೂ ಕೂಡ ಆಸ್ತಿಗಳನ್ನ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನ ಕೊಟ್ಟಿದ್ರು. ಅಂದ್ರೆ ಕೆಳಸ್ತರದ ಜನರಿಗೆ ಸ್ವತಂತ್ರ ಹೋರಾಟ ಅಂತಂದ್ರೆ ನಮ್ಮ ಭೂಮಿಗಳನ್ನ ನಾವು ಪಡ್ಕೊಳ್ಳೋದು. ಯಾಕಂತಂದ್ರೆ ಅವ್ರು ಅದರಲ್ಲೇನೆ ಉಳುಮೆ ಮಾಡ್ತಿದ್ರು, ಅದರಲ್ಲೇನೆ ಗೇಣಿ ಮಾಡ್ತಿದ್ರು. ಹೌದಾ? ಉಳುಮೆ ಮಾಡ್ತಕ್ಕಂಥ ಭೂಮಿಗಳನ್ನ ನಾವು ಪಡ್ಕೊಳ್ಳಕ್ಕೆ ನಾವು ಹೋರಾಟಕ್ಕೆ ಹೋದ್ರೆ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಂಡು ಹೋರಾಟಕ್ಕೆ ಹೋದ್ರು. ಸ್ವತಂತ್ರನು ಸಿಕ್ತು. ಸಿಕ್ಕಾದ ನಂತರ ನಮ್ಮದು ಕೊಡ್ರಿ ಅಂತೇಳಿ ಕೇಳಿದ್ರು. ತಪ್ಪೇನಿದೆ? ಕೊಡ್ರಿ ಅಂತೇಳಿ ಕೇಳಿದಾಗ ಸರ್ಕಾರ ಪೇಚಿಗೆ ಸಿಲುಕಿತ್ತು. ಪೇಚಾಟ ಏನು? ಏನಾದ್ರೂ ಯೋಜನೆಗಳ ಮೂಲಕ ಆಸ್ತಿಯನ್ನ ಬಡವರಿಗೆ ಕೊಡಬೇಕು ಅಂತಂದ್ರೆ ಸಂವಿಧಾನ ಅಡ್ಡ ಬರಕಿತ್ತು. ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 31. ಅವಾಗ ಏನ್ ಮಾಡಿದ್ರು ಅಂತಂದ್ರ ಆರ್ಟಿಕಲ್ 31ಕ್ಕೆ ಎ ಅಂತಕ್ಕಂಥದ್ದನ್ನ ಸೇರ್ಪಡೆ ಮಾಡಿದ್ರು. ಮೊದಲನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಎ ಅಂತಕ್ಕಂಥದ್ದನ್ನ ಸೇರ್ಪಡೆ ಮಾಡಿದ್ರು. ಬಿ ಅಂತಕ್ಕಂಥ ಮತ್ತೊಂದು ಕಾಯ್ದೆನ ಸೇರ್ಪಡೆ ಮಾಡಿದ್ರು. ಜೊತೆಗೆ ಅನುಸೂಚಿ 9 ಕೂಡ ಶೆಡ್ಯೂಲ್ 9 ಅನ್ನು ಕೂಡ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಜಾರಿಗೆ ತಗೊಂಡ್ಬಂದ್ರು. ಲ್ಯಾಂಡ್ ರಿಫಾರ್ಮ್ಸ್ ಏನದು? ಭೂ ಸುಧಾರಣಾ ಕಾಯ್ದೆಗಳು. ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಬಂದ್ರು. ಈ ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಬಂದು ಒಂದು ಲಿಮಿಟ್ ಅನ್ನ ಸೆಟ್ ಮಾಡಿದ್ರು. ಅದನ್ನ ಸೀಲ್ಡಿಂಗ್ ಲಿಮಿಟ್ ಅಂತ ಕರೀತಾರೆ. ಆ ಲಿಮಿಟ್ ಅನ್ನ ಸೆಟ್ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಭೂಮಿಯನ್ನ ಒಬ್ಬ ವ್ಯಕ್ತಿಗೆ 10 ಎಕರೆನೋ 20 ಎಕರೆನೋ ಅಂತ ಬಿಟ್ರು. ಒಬ್ಬ ಫ್ಯಾಮಿಲಿಗೆ 10 ಎಕರೆನೋ 20 ಎಕರೆನೋ ಬಿಟ್ರು. ಅದಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಭೂಮಿಯನ್ನ ಬಡವರಿಗೆ ಹಂಚಕ್ ಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ಅಡ್ಡ ಬರ್ತಕ್ಕಂಥ ಕಾನೂನುಗಳು ಯಾವ್ಯಾವ ಇದ್ವು ಅಂದ್ರೆ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 19. ಆರ್ಟಿಕಲ್ 14 ಸಮಾನತೆ ಹಕ್ಕನ್ನು ಹೇಳ್ತೈತಿ. ಆರ್ಟಿಕಲ್ 19 ಸ್ವತಂತ್ರದ ಹಕ್ಕನ್ನು ಹೇಳ್ತೈತಿ. ಈ ಸ್ವತಂತ್ರದ ಹಕ್ಕಿನಲ್ಲಿ ಆಸ್ತಿಯನ್ನು ಹೊಂದುವುದು ಕೂಡ, ಪರಭಾರೆ ಮಾಡುವುದು ಕೂಡ, ಆಮೇಲೆ ನಿನ್ನ ಇಷ್ಟಕ್ಕೆ ಬಂದಂತೆ ಅನುಭವಿಸೋದು ಕೂಡ ಒಂದು ಹಕ್ಕು ಅಂತೇಳಿ 7 ಹಕ್ಕುಗಳಿದ್ದು ಈಗ 6 ಮಾಡಿದ್ದಾರೆ. ಅದನ್ನ ತೆಗೆದ ನಂತರ ಹೌದಾ? ಆ 19ರಲ್ಲಿ ಸ್ವತಂತ್ರದ ಹಕ್ಕಲ್ಲಿ ಅದು ಒಂದು ಹಕ್ಕಿತ್ತು. ಆ ನಂತರ ಆರ್ಟಿಕಲ್ 31ರಲ್ಲಿ ಏನಾದ್ರೂ ಆಸ್ತಿ ಕಸ್ಕೋಬೇಕಾಗಿತ್ತು ಅಂತಂದ್ರೆ ಏನ್ ಮಾಡಬೇಕಾಗಿತ್ತು? ಕಂಪೆನ್ಸೇಷನ್ ಅನ್ನ ಕೊಡಬೇಕಾಗಿತ್ತು. ಯಾರ ಆಸ್ತಿಯನ್ನ ಕಸ್ಕೊಂಡಿರಲ್ಲ ಅವರಿಗೆ ಕಂಪೆನ್ಸೇಷನ್ ಅನ್ನ ಕೊಡಬೇಕಾಗಿತ್ತು. ಆವಾಗ ಸರ್ಕಾರದ ಹತ್ರ ದುಡ್ಡನೇ ಇಲ್ಲ. ಅನಿವಾರ್ಯವಾಗಿ ಕಾಯ್ದೆಗಳನ್ನ ಜಾರಿಗೆ ತೊಂಬರ್ಬೇಕಾಯ್ತು. ಆರ್ಟಿಕಲ್ 31A, 31B ಮತ್ತು ಶೆಡ್ಯೂಲ್ 9 ಅನ್ನ ಜಾರಿಗೆ ತಗೊಂಡ್ಬಂದು ಭೂ ಸುಧಾರಣಾ ಕಾಯ್ದೆಗಳಿಗೆ ಸೇಫ್ಟಿಯನ್ನು ಕೊಡ್ತಾರೆ, ರಕ್ಷಣೆಯನ್ನ ಕೊಡ್ತಾರೆ. ಭೂ ಸುಧಾರಣಾ ಕಾಯ್ದೆಗಳಿಗೆ ರಕ್ಷಣೆಯನ್ನ ಕೊಡ್ತಾರೆ. ರಕ್ಷಣೆಯನ್ನ ಕೊಟ್ಟು ಆ ಎಲ್ಲ ಕಾಯ್ದೆಗಳಿಗೆ ಸೇಫ್ಟಿಯನ್ನ ಕೊಟ್ಟು ಭಾರತದಲ್ಲಿ ತಾರತಮ್ಯಗಳನ್ನು ಹೋಗಲಾಡಿಸಲು ಕ್ರಮಗಳನ್ನು ಕೈಗೊಳ್ತಾರೆ. ಜೊತೆಗೆ ಮೊದಲೇನಾಯ್ತು ಅಂದ್ರೆ ಹಿಂದುಳಿದ ವರ್ಗಗಳಿಗೆ ರಿಸರ್ವೇಶನ್ ಇರಲಿಲ್ಲ. ಆ ರಿಸರ್ವೇಶನ್ ಅನ್ನು ಕೂಡ ಕಾಪಾಡಿಕೊಳ್ಳಕ ಅಂತ ರಿಸರ್ವೇಶನ್ ತಂದಿರತಕ್ಕಂಥ ಕಾಯ್ದೆಗಳನ್ನ ಶೆಡ್ಯೂಲ್ 9ರಲ್ಲಿ ಸೇರ್ಪಡೆ ಮಾಡಿ ಅವುಗಳಿಗೆ ನ್ಯಾಯಿಕ ವಿಮರ್ಶೆಯಿಂದ ರಕ್ಷಣೆಯನ್ನ ಕೊಟ್ಟರು. ಅಂದ್ರೆ ಯಾವ್ಯಾವ ಕಾಯ್ದೆಗಳು ಆ ಶೆಡ್ಯೂಲ್ 9ರಲ್ಲಿ ಸೇರ್ಪಡೆ ಆಗ್ತವೆ ಅವು ಜುಡಿಷಿಯಲ್ ರಿವ್ಯೂದಿಂದ ಹೊರಗುಳಿತವೆ. ನ್ಯಾಯಿಕ ವಿಮರ್ಶೆಯನ್ನ ಮಾಡಕ್ ಬರೋದಿಲ್ಲ, ಕೋರ್ಟ್ ಕ್ವಶನ್ ಮಾಡಕ್ ಬರೋದಿಲ್ಲ ಅಂತೇಳಿ ಶೆಡ್ಯೂಲ್ 9 ಹೇಳ್ತೈತಿ. ಶೆಡ್ಯೂಲ್ 9ದ ಉದ್ದೇಶ ಇಷ್ಟೇ, ಯಾವುದೇ ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಬಂದಾಗ ಅದು ಶೆಡ್ಯೂಲ್ 9ನಲ್ಲಿ ಸೇರಿಸಿದ್ರು ಅಂತಂದ್ರೆ ಆ ಶೆಡ್ಯೂಲ್ 9ನಲ್ಲಿ ಸೇರಿರ್ತಕ್ಕಂಥ ಕಾಯ್ದೆಗಳಿಗೆ ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆಯಿಂದ ಮುಕ್ತಿ ಸಿಗ್ತೈತಿ ಅಂತ. ನ್ಯಾಯಿಕ ವಿಮರ್ಶೆಯನ್ನ ಯಾವುದೇ ಕೋರ್ಟ್ ಮಾಡುವಂಗಿಲ್ಲ ಅಂತ ಹೇಳಿ ಇಂಥ ತಿದ್ದುಪಡಿಗಳನ್ನ ತಗೊಂಡ್ಬಂದ್ರು. ಇದು ಇಂಟ್ರೊಡಕ್ಷನ್. ಇಂತಹ ವಿಚಾರಗಳನ್ನ ಏನೇನದಾವು ಅನ್ನೋದನ್ನ ನೋಡೋದು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಆರ್ಟಿಕಲ್ 31A, 31B ಮತ್ತು 31C ಗಳ ಬಗ್ಗೆ ಡಿಟೇಲ್ ಆಗಿ 31 ನೋಡೋಣ. ನಾವ್ ಈಗ ಏನೇನ್ ನೋಡಿದ್ವಿ ಅಂತಂದ್ರೆ ಈ ಕಾಯ್ದೆ ಯಾಕೆ ರಿಪೀಲ್ ಆಯ್ತು, ರಿಫಿಲ್ ಆದ್ರೂ ಕೂಡ ಕೆಲವೊಂದಿಷ್ಟು ಈ 31A, 31B, 31C ಇನ್ನೂ ಜಾರಿಯಲ್ಲಿದ್ದಾವೆ ಅಂತೇಳಿ ನಮಗೆ ತಿಳಿದು ಬಂತು. ಆಮೇಲೆ ಮೊದಲನೇ ಸಂವಿಧಾನದ ತಿದ್ದುಪಡಿಯ ಮೂಲಕನೇ ಇದನ್ನು ತಗೊಂಡು ಬಂದ್ರು. ಇಷ್ಟೆಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 31A, B, C ಈ 3ಗಳನ್ನ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.